ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ತಾನೇ ಎದ್ಬಿಟ್ಟು ಒಲೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದೇನಪ್ಪ ಇವರು ಡೈಲಿ ಹೇಳಿದ್ದೆ ಹೇಳ್ತಾರಲ್ಲ ಅಂತಂದು ಹೇಳಿ ಬೇಜಾರಾಗಬೇಡಿ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಲೈಫೇ ಹಿಂಗೆ ಡೈಲಿ ಇರೋವಂಥ ರುಟೀನ್ಸು. ಅದರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅದನ್ನು ಬಿಟ್ಟರೆ ಮತ್ತೇನು ಚೇಂಜಸ್ ಇರೋದಿಲ್ಲ. ಯಾರು ಕೂಡ ಬೇಜಾರಾಗಿಬಿಡಿ ಆಯಿತಾ? ಬೇಜಾರಾದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಓಕೆನಾ? ಇವಾಗ ಬೂದಿ ತೆಗಿತಾ ಇದ್ದೀನಿ. ಈ ಬೂದಿನ ಮೊದಲೆಲ್ಲ ನಾವು ಏನು ಮಾಡ್ತಾಯಿದ್ವಿ ಗೊತ್ತಾ? ಒಲೆ ಮೇಲೆ ಪಾತ್ರೆಗಳೆಲ್ಲ ಅಡುಗೆ ಮಾಡ್ತಾ ಇರ್ತೀವಲ್ಲ, ಸೊ ಅದೆಲ್ಲ ಮಸಿಯಾಗಿರುತ್ತೆ. ಅದನ್ನು ತಿಕ್ಕೋದಕ್ಕೆ ಉಪಯೋಗಿಸ್ತಾ ಇದ್ವಿ. ಇವಾಗಲೂ ಅಷ್ಟೇ ಈ ಪಾತ್ರೆ ತೊಳೆಯೋದಕ್ಕೆ ಅದಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ. ಮತ್ತು ಕಲ್ಲಿದ್ಲು ಅಂತೀನಿ ನೋಡಿ, ಅಯ್ಯೋ ನನ್ನ ತಲೆನೇ. ಇದ್ಲು ಇವಾಗ ಕಟ್ಟಿಗೆ ಎಲ್ಲ ಊರೆಚ್ಚಿ ಅದು ಇದ್ಲು ಆಗಿರುತ್ತಲ್ಲ ಕೆಂಡ, ಅದನ್ನು ನೀಟಾಗಿ ಪೌಡರ್ ಮಾಡಿ ಅದನ್ನೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದನ್ನು ಪಾತ್ರೆ ತಿಕ್ಕೋದಕ್ಕೆಲ್ಲ ಉಪಯೋಗಿಸ್ಕೊತೀವಿ. ಎಷ್ಟು ಚೆನ್ನಾಗಿ ಪಳ ಅಂತ ಹೊಳೆಯುತ್ತೆ ಪಾತ್ರೆಗಳಂದರೆ. ನಾವು ಅಂಗಡಿಲಿ ಸಿಗುತ್ತಲ್ವ ಶಶಿ ಪುಡಿ ಅಂತಂದೇಳಿ ತೊಗೊಂಬಂದು ಇವಾಗೆಲ್ಲ ಉಪಯೋಗಿಸ್ತೀವಿ ನಾವು. ಆ ಥರ ಪೂರ್ತಿ ನೀಟಾಗಿ ಹೊಳೆಯುತ್ತೆ. ನಮ್ಮ ಮನೇಲೆಲ್ಲ ಹೀಗೆ ಮಾಡ್ತಾಯಿದ್ದಿದ್ದು. ನಿಮ್ಮ ಮನೆಗಳಲ್ಲೂ ಹೀಗೆ ಮಾಡ್ತಿದ್ರಾ ಅಥವಾ ಈಗಲೂ ಕೂಡ ಮಾಡೋರು ಇದ್ದೀರಾ? ಆ ಥರ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ? ಯಾಕಂದರೆ ಕೆಲವೊಂದು ಕಡೆ ಒಲೆ ಅನ್ನೋದು ಅಪರೂಪ ಅನಿಸ್ಬಿಟ್ಟಿದೆ. ಅಯ್ಯೋ ನಿಮ್ಮ ಮನೇಲಿ ಒಲೆ ಇದೆಯಾ ಅನ್ನೋ ಥರನೂ ಕೂಡ ಕೆಲವೊಬ್ರು ಕೇಳ್ತಿರ್ತಾರೆ. ಹಾಗಾಗಿ ಯಾಕಂದರೆ ಇವಾಗೆಲ್ಲ ನಾವು ಮಾಡ್ರನ್ ಸಿಟಿ, ಮಾಡ್ರನ್ ಮನೆ ಅಂತ ಅಂದ್ಕೊಂಡು ನಾವು ಒಲೆ ಅನ್ನೋದನ್ನು ಮರೆತುಬಿಟ್ಟು ಒಲೆನೂ ಕೂಡ ಮನೆಗಳಲ್ಲಿ ಕಟ್ಸಲ್ಲ, ಮನೆಗಳಲ್ಲಿ ಮಾಡ್ಕೊಳಲ್ಲ. ಹಾಗಾಗಿ ಒಲೆ ಅನ್ನೋದು ಒಂದು ಸ್ವಲ್ಪ ನೆನಪಿನ ಒಂದು ಭಾಗವಾಗಿ ಉಳ್ಕೊಂಬಿಟ್ಟಿದ್ದು ಇವಾಗ. ಆದರೆ ನಮ್ಮ ಕಡೆ ಎಲ್ಲ ಅಪ್ಪ ಅಮ್ಮ ಒಲೆ ಇಲ್ಲಾಂದರೆ ಆಗೋದೇ ಇಲ್ಲ ಕೆಲಸಗಳು. ಏನೇ ಇದ್ದರೂ ಏನೇ ಇಲ್ಲಾಂದರೂ ಕೂಡ ಒಲೆಯಲ್ಲಿ ಬೇಕೇ ಬೇಕು ನಮಗೆ. ಇವಾಗ ಸ್ನಾನ ಮಾಡೋದಕ್ಕೆ ನೀರನ್ನ ತೋಡ್ಕೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳಿಗೀಗ ಸ್ನಾನ ಮಾಡಿಸ್ಬೇಕು. ಆಗಲೇ ನನ್ನ ಮಗ ಮತ್ತು ನಮ್ಮ ಮನೆಯವರು ಸ್ನಾನ ಮಾಡ್ಕೊಂಡಿದ್ದಾರೆ. ಅವ್ರು ಪೂಜೆ ಮಾಡ್ಕೊಳ್ತಾಯಿದ್ರು, ಅಂದರೆ ಪೂಜೆ ಮಾಡ್ತಾಯಿದ್ರು, ದೇವರಿಗೆ ಅಭಿಷೇಕ ಮಾಡ್ತಾಯಿದ್ರು. ಹಾಗಾಗಿ ನಾನು ಸ್ವಲ್ಪ ಸುಮ್ಮನೆ ನಿಂತ್ಕೊಂಡೆ. ಅವ್ರದ್ದು ಇನ್ನೇನು ಮುಗಿಯೋಕ್ಕೆ ಬಂದಿತ್ತಲ್ಲ, ಆಮೇಲೆ ಹೋಗಿ ನೀರು ತೊಳ್ಕೊಂಬಂದ್ರೆ ಆಯ್ತಂತ ಹೇಳಿ ನನ್ನ ಮಗಳು ಅಷ್ಟೊತ್ತಿಗೆ ಫೋನ್ ತೊಗೊಂಡು ಈ ಥರ ವೀಡಿಯೋ ಮಾಡಿದ್ದಾಳೆ. ಅವಳು ವೀಡಿಯೋ ಮಾಡಿದ್ದೆ ನನಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ಮಾಡಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಆ್ಯಡ್ ಮಾಡಿ ಇವಾಗ ನಾನು ನೋಡ್ಕೊಳ್ತಾ ಇದ್ದೀನಿ. ನೋಡಿ ಹೆಂಗೆ ಮಾಡಿದ್ದಾಳೆ. ಅವ್ಳ ಕೈಯಲ್ಲಿ ಫೋನ್ ಇತ್ತಂದರೆ ಮುಗ್ದೋಯ್ತು. ಅದು ಒಂಥರ ಗಿರ್ಗಿಟ್ಲಿ ತಿರುಗಿಸ್ತಾರಲ್ಲ ಹಂಗೆ ತಿರುಗಿಸ್ಬಿಡ್ತಾಳೆ. ಅದು ಫೋನ್ ಅಂದ್ಕೊಂಡವಳು ಅಥವಾ ಏನು ಅಂದ್ಕೊಂಡವಳೋ ಗೊತ್ತಿಲ್ಲ. ಸುಮ್ಮನೆ ಅವ್ಳಿಗೆ ಏನೇನು ತೋರಿಸ್ಬೇಕು ಅನ್ಸುತ್ತೋ ಪ್ರತಿಯೊಂದು ಕೂಡ ತೋರಿಸ್ಕೊಂತ ಹೋಗ್ತಿರ್ತಾಳೆ. ಇಲ್ಲಿ ಅವಳ ಬುಕ್ಸ್ ನೋಡಿರಿ, ಒಂದು ದಿನ ಇವಾಗ ಇಟ್ಟಿದ್ದಾರೆ, ನೆಕ್ಸ್ಟ್ ನೋಡಿರಿ ಅದು ಹೆಂಗಾಗಿರುತ್ತಂದರೆ ಅದು ಇರೋ ಜಾಗದಲ್ಲಿ ಇರೋದೇ ಇಲ್ಲ. ಬಟ್ಟೆಗಳಂತರೂ ಯಪ್ಪ ನಾನು ಎಷ್ಟು ಜೋಡಿಸಿದ್ರು ಅಷ್ಟೇ ಅದನ್ನು ಇರೋ ಪ್ಲೇಸಲ್ಲಿ ಮಾತ್ರ ಇರೋದಿಲ್ಲ. ಇವಾಗ ಇವರಿಬ್ಬರಿಗೂ ಸ್ನಾನ ಮಾಡಿಸಿ ಟಿಫನ್ ಮಾಡಿಸಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವ್ರು ಕಳಿಸಿದ್ದಾದಮೇಲೆ ನಾನೀಗ ಸ್ನಾನ ಮಾಡ್ಕೊಂಬಂದೆ. ತಲೆ ಸ್ನಾನ ಮಾಡ್ಕೊಂಡೆ ಇವತ್ತು. ಯಾಕಂದರೆ ವಾರದಲ್ಲಿ ಒಂದು 2 ಸಲ ಅಂತೂ ನಾನು ತಲೆ ಸ್ನಾನ ಮಾಡ್ತೀನಿ. ಇವಾಗ ಸೆಕೆಗಾಲ ಬೇರೆ ಜಾಸ್ತಿ ಆಗೈತಾ, ತಲೆ ಫುಲ್ಲು ಒಂಥರ ಬೆವ್ತು ಫುಲ್ಲು ತಲೆ ಎಲ್ಲ ಕಡ್ತಾ ಆಗಿಬಿಡುತ್ತೆ, ಹೊಟ್ಟೆಲ್ಲ ಆಗ್ತಾ ಇರ್ತೈತಿ. ಅದಕ್ಕೋಸ್ಕರ ನಾನು ವಾರಕ್ಕೆ 2 ಸಲ ತಲೆನ ಸ್ನಾನ ಮಾಡ್ಕೊತೀನಿ. ತಲೆ ಸ್ನಾನ ಮಾಡಿಕೊಂಡು ಇವಾಗ ಕೂದಲನ್ನ ರಪ ಅಂತ ತೊಳ್ಕೊಳ್ತಾ ಇದ್ದೀನಿ. ಈ ಟವೆಲ್ ಜೊತೆ ಕೂದಲು ಬಂದುಬಿಡುತ್ತೆ, ಆ ರೇಂಜಿಗೆ ಹೊಡ್ಕೋತೀನಿ ನಾನು. ಏನೋ ಗೊತ್ತಿಲ್ಲ, ಇದೊಂದು ರೂಢಿ ಬಿಡಬೇಕು ಅಂತ ಅನ್ಕೋತೀನಿ, ಆದರೂ ಕೂಡ ಬಿಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇದೊಂದನ್ನು ನಾನು ಬಿಡ್ತಾಯಿಲ್ಲ. ಇದರಿಂದ ಅಂದರೆ ಈ ಥರ ಮಾಡಿಕೊಂಡ್ರೆ ಒಂದು ಕೂದಲಲ್ಲಿ 2 ಕೂದಲಾಗುತ್ತೆ ಅಂತ ಹೇಳ್ತಾರೆ. ಆದರೂ ಅದನ್ನು ತಲೆಯಲ್ಲಿ ಇಟ್ಕೊಂಡಾಗ ಒಂದು ಸಲ ನೀಟಾಗಿ ಒರೆಸ್ಕೋತೀನಿ, ಒಂದೊಂದು ಸಲ ತಲೆಯಲ್ಲಿ ಇಲ್ಲ ಅಂದರೆ ಹೀಗೆ ರಪ ಅಂತ ಹೊಡ್ಕೊತಾ ಇರ್ತೀನಿ. ಏನು ಮಾಡೋದಕ್ಕಾಗಲ್ಲ. ಆದರೂ ಕೂದಲು ಹೆಂಗೆ ಬೆಳಿಬೇಕೋ ಹಂಗೆ ಬೆಳೀತಾ ಇರುತ್ತೆ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು ಎಲ್ಲದಕ್ಕೂ ಕೂಡ. ಅದಕ್ಕೋಸ್ಕರ ಇದಕ್ಕೆ ಗೋಲಿ ಹೊಡೆದು ಆರಾಮಾಗಿ ತಲೆ ಸ್ನಾನ ಮಾಡ್ಕೊಂಬಂದು ಕ್ಲೀನಾಗಿ ಟವಲಿಂದ ಒರೆಸ್ಕೊಳ್ತಾ ಇದ್ದೀನಿ. ಇದು ನಾವು ಒರೆಸ್ಕೊಳ್ಳೋಂಥ ಸ್ಟೈಲು ಆಯಿತಾ? ಆದರೆ ಸ್ವಲ್ಪ ಲಾಂಗ್ ಏರ್ ಇದ್ದಾಗ ಈ ಥರ ಎಲ್ಲ ಒರೆಸ್ಕೊತಾ ಇರಲಿಲ್ಲ. ಯಾಕಂದರೆ ಅವಾಗ ನನಗೆ ತಲೆ ಸ್ನಾನ ವಾರದಲ್ಲಿ 1 ಸಲ ಮಾಡ್ತಾಯಿದ್ದೆ. ಮತ್ತು ಈ ಥರ ತಲೆ ಫುಲ್ಲು ಕೊಡ್ಕೊಳಕ್ಕೆ ಹೋದರೆ ಅಮ್ಮ ಬೈತಾಯಿದ್ರು, ಕೂದಲೆಲ್ಲ ಸಿಕ್ಕೊಂಡು ಇದಾಗ್ತೈತಿ, ಹಂಗೆ ಕೊಡ್ಕೋಬೇಡ ತಡಿ ಅಂತ ಹೇಳ್ಬಿಟ್ಟು ಅಮ್ಮನೇ ಬಂದು ಒರೆಸ್ತಿದ್ರು. ಇವಾಗ ನನ್ನ ಹೇರ್ ಇರೋದು ನೋಡಿದ್ರೆ ಇಷ್ಟ ಆಗೈತಿ, ಏನೂ ಮಾಡೋಕ್ಕಾಗಲ್ಲ. ಆದರೆ ಇನ್ನು 6 ತಿಂಗಳು ಚಾಲೆಂಜ್ ತೊಗೊಂಡಿದ್ದೀನಿ. ಇನ್ನು 6 ತಿಂಗಳಲ್ಲಿ ನಾನು ಹೇರ್ ಅನ್ನೋದು ಲೆಂತ್ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಚಾಲೆಂಜ್ ತೊಗೊಂಡಿದ್ದೀನಿ. ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋದಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೋಡೋಣ ಎಷ್ಟು ನನ್ನ ಕೂದಲು ಉದ್ದ ಬೆಳೆಯುತ್ತೋ ಬೆಳೆಯಲ್ವೋ ಇನ್ನು 6 ತಿಂಗಳಲ್ಲಿ ಅನ್ನೋದನ್ನು ನೋಡೋಣ ಆಯಿತಾ? ಇವಾಗ ತಲೆನ ಕ್ಲೀನಾಗಿ ಒರೆಸ್ಕೊಂಡು, ನನಗೇನು ಗೊತ್ತಾ, ಸ್ನಾನ ಮಾಡ್ಕೊಂಡು ಬಂದಾಗ ಒಂದು ಸ್ವಲ್ಪ ಹೊತ್ತು
ಫ್ಯಾನ್ ಗಾಳಿಗೆ ನಿಂತ್ಕೋಬೇಕು ನನಗೆ. ಇಲ್ಲ ಅಂದರೆ ಅದು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಬಂದಿರ್ತೀನಲ್ಲ, ಫುಲ್ ಬೆವತ್ತೋಗ್ತೀನಿ. ಅದಕ್ಕೋಸ್ಕರನೇ ಫ್ಯಾನ್ ಹಾಕ್ಕೊಂಡು ಫ್ಯಾನ್ ಗಾಳಿಗೆ ನಿಂತ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡು ಸ್ವಲ್ಪ ಟಿ ವಿ ನೋಡ್ಕೊಳ್ತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಕೂದಲು ಒರೆಸ್ಕೊಳ್ತಾ ಇದ್ದೀನಿ. ಮಕ್ಕಳು ಹೋದ್ಮೇಲೆ ಈ ಕೆಲಸ ಮಾಡಿಕೊಂಡ್ರೆ ಆರಾಮಾಗಿ ನಾವು ರೆಡಿನೂ ಆಗ್ಬೋದು, ಸ್ವಲ್ಪ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ. ಇಲ್ಲ ಅಂತಂದರೆ ಅವ್ರು ಇದ್ದಾಗಲೇ ಸ್ನಾನ ಮಾಡ್ಕೊಂಡ್ವಿ ಅಂತಂದರೆ ಅದು ಇದು ಅಂತ ಹೇಳ್ಬಿಟ್ಟು ಗಡಿಬಿಡಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಪೂಜೆ ಮಾಡಿಲ್ಲಲ್ಲ, ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಇನ್ನೇನು 2-3 ದಿನದಲ್ಲೇ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಕೂಡ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆಗೆ ಬಂದುಬಿಡಿ ಆಯಿತಾ. ಅಂದರೆ ನಮ್ಮನೇಲಿ ಸ್ವೀಟ್ ಮಾಡ್ತೀವಿ. ದಾವಣಗೆರೆ ದುರ್ಗಮ್ಮನ ಜಾತ್ರೆ ಅಂದರೆ ಖಾರ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ ತುಂಬ ಜನ. ಖಾರ ಮಾಡಲ್ಲ ನಮ್ಮನೇಲಿ, ಸ್ವೀಟ್ ಅಷ್ಟೇ. ಮಂಗಳವಾರ ನಾವು ಸ್ವೀಟ್ ಮಾಡ್ತೀವಿ, ಬುಧವಾರದ ದಿನ ಖಾರ ಮಾಡೋರು ಖಾರ ಮಾಡ್ತಾರೆ. ಅಂದರೆ ಖಾರ ಅಂದರೆ ನಾನ್ ವೆಜ್ ಮಾಡೋರು ನಾನ್ ವೆಜ್ ಮಾಡ್ಕೊತಾರೆ. ನಾವು ನಾನ್ ವೆಜ್ ಮಾಡಲ್ಲ, ಸ್ವೀಟು ಒಂದೇ ನಾವು ಮಾಡೋದು. ಹಾಗಾಗಿ ನಾವು ಮಂಗಳವಾರನೇ ಸ್ವೀಟ್ ಮಾಡ್ಕೊತೀವಿ, ಮನೇಲಿ ಹೋಳಿಗೆ ಎಲ್ಲ ಮಾಡಿಕೊಂಡು ತಿಂತೀವಿ. ಇವಾಗ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಮುಖಕ್ಕೆ ಏನೂ ಹಚ್ಚಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಏನೂ ಹಚ್ಚೋದಿಲ್ಲ. ಹೊರಗಡೆ ಹೋದಾಗ ಮಾತ್ರ ಒಂಚೂರು ಮುಖಕ್ಕೆ ಪೌಡ್ರ್ ಬಳ್ಕೊಂಡು ಹೋಗ್ತೀನಿ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಇಲ್ಲ ಕೈಗೆ ಸಿಕ್ಕಿದ ವಿಭೂತಿ ತೊಗೊಂಡು ಮುಖಕ್ಕೆ ಹಚ್ಕೊಂಡು ನೀಟಾಗಿ ಅದನ್ನೇ ಪೌಡ್ರ್ ಥರ ಹಚ್ಕೊಂಡು ಹೋಗ್ತೀನಿ ಅಷ್ಟೇ. ಇವಾಗ ಹಣೆಗೆ ಒಂಚೂರು ಸಿಂಧೂರ ಇಟ್ಟು ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಬಿಟ್ಟೆ ಅಂದರೆ ಮತ್ತೇನೂ ಇಲ್ಲ. ಡೈಲಿ ಮೇಕಪ್ಪು, ಒಂದೊಂದು ಸಲ ಲಿಪ್ ಬಾಮ್ ಕೂಡ ನಾನು ಹಚ್ಚೋದಿಲ್ಲ, ಯಾಕಂದರೆ ನನಗೆ ಏನು ನೆನಪೇ ಬರಲ್ಲ. ಒಂದೊಂದು ಸಲ ನೆನಪು ಬಂತು ಅಂದರೆ ಲಿಪ್ ಬಾಮ್ ಹಚ್ಕೊತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಮತ್ತೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು. ಬನ್ನಿ ಇವತ್ತೇನು ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಇವತ್ತು ಕಡಲೆಕಾಳು, ಬಟಾಣಿ ಹಾಗೆ ಆಲೂಗಡ್ಡೆ ಹಾಕ್ಬಿಟ್ಟು ಸಾರು ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಅದು ಚಟಪಟ ಅಂತ ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಈ ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣವೇ ಸ್ವಲ್ಪ ಹಿಂದಕ್ಕೆ ಸರ್ಕೊತೀನಿ, ಯಾಕಂದರೆ ಅದು ಹಸಿ ಕರಿಬೇವು ಆಗಿರೋದ್ರಿಂದ ಪಟ್ ಅಂತ ಹೇಳಿ ಮಕ್ಕಳಿಗೆ ಸಿಡಿತಾ ಇರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇವಾಗ ಈರುಳ್ಳಿ ಉದ್ದದ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊತೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿತಾ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗ್ಲೇ ನಮ್ಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಏನಂದರೆ, ಈ ಕಾಳಿನ ಸಾಂಬಾರಿಗೆ ಕೆಲವೊಬ್ಬರು ಮಸಾಲೆ ಹಾಕ್ದೇ ಮಾಡ್ತಾರೆ, ಕೆಲವರು ಮಸಾಲೆ ಹಾಕ್ಬಿಟ್ಟು ಮಾಡ್ತಾರೆ. ನಾನಿಲ್ಲಿ ಕಾಯಿ ರುಬ್ಬಿ ಹಾಕಿ ಮಾಡಿದ್ದೀನಿ. ಹಂಗಂತ ಅಂದು ಜಾಸ್ತಿ ಕಾಯಿ ಹಾಕಬಾರ್ದು. ಒಂದು ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟಮಟೆ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ಇವಾಗ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೋ ಅದಕ್ಕೆ ಕಾಳುಗಳು, ನೆನೆಸ್ತಿರೋಂಥ ಕಾಳುಗಳ್ನ ಹಾಕಿ ಆಲೂಗಡ್ಡೆ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಒಂದು 3/4% ಬೇಯಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನು ಪ್ಲೇಟ್ನ ಕ್ಲೋಸ್ ಮಾಡಬೇಕು. ಮೇನ್ ಏನು ಗೊತ್ತಾ, ಕಾಳಿನ ಸಾಂಬಾರಿಗೆ ಹುಳಿ, ಖಾರ, ಆಮೇಲೆ ಒಂಚೂರು ಎಣ್ಣೆ ಜಾಸ್ತಿ ಇರಬೇಕು. ಕೊಬ್ಬರಿ ಐಟಮ್ಸು ಕಡಿಮೆ ಹಾಕಬೇಕು, ಆವಾಗ ನಮ್ಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಲ್ಲಿ ಯಾವುದೇ ರೀತಿ ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿಲ್ಲ. ಮನೇಲಿ ಮಾಡಿರೋಂಥ ಏನು ಸಾಂಬಾರು ಪೌಡ್ರ್ ಇದು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಬೇಡ ಅಂದರೆ ನಾವು ಏನು ಮಸಾಲೆ ರುಬ್ಬಾಕಿರ್ತೀವೋ ಅದನ್ನೇ ಅದಿಷ್ಟು ಹಾಕ್ಬಿಟ್ಟು ಸುಮ್ಮನಾಗ್ಬೋದು. ಆದರೆ ನಾನು ಸ್ವಲ್ಪ ಮಾತ್ರ ಮಸಾಲೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಫಾಸ್ಟಾಗಿ ಮಾತಾಡ್ತಾ ಇದ್ದೀನಿ, ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಆಯಿತಾ. ಇವಾಗ ನೋಡಿ ಕಾಳು ಬೆಂದಿದೆ. ಈ ಟೈಮಲ್ಲಿ ನಾವು ಏನು ರುಬ್ಕೊಂಡು ಬಂದಿಟ್ಟಿರ್ತೀವೋ ಮಸಾಲೆನ ಅದನ್ನು ಇದಕ್ಕೆ ಹಾಕಬೇಕು ಆಯಿತಾ. ಇದಕ್ಕೆ ಹಾಕ್ಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಥವಾ ತೆಳು ಬೇಕೋ ನೋಡಿಕೊಂಡು ಸಾಂಬಾರನ್ನ ನೀರಾಗಾದರೂ ಅಥವಾ ಗಟ್ಟಿಯಾಗಾದರೂ ಮಾಡ್ಕೊಳ್ಳಿ, ನೀರು ಹಾಕ್ಬಿಟ್ಟು ಆಯಿತಾ. ಮತ್ತು ನಿಮಗೆ ಹುಳಿ ಕಡಿಮೆ ಅಂತ ಅನಿಸ್ತು ಅಂದರೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಇದಕ್ಕೆ ಬಿಟ್ಬಿಡಿ, ಆವಾಗ ನಿಮಗೆ ಹುಳಿ ಅನ್ನೋದಾಗುತ್ತೆ. ಜಾಸ್ತಿ ಹುಳಿ ಕೂಡ ಇರಬಾರ್ದು, ಸಾಂಬಾರು ಟೇಸ್ಟ್ ಅಂತ ಅನಿಸಲ್ಲ. ಹಾಗಾಗಿ ಮೀಡಿಯಮ್ ಆಗಿ ಇರಬೇಕು. ಹುಳಿ ಎಲ್ಲ ಖಾರ ಒಂಚೂರು ಮುಂದಿರಬೇಕು, ಆವಾಗಲೇ ಕಾಳಿನ ಸಾಂಬಾರು ರುಚಿಯಾಗಿ ಚೆನ್ನಾಗಿರುತ್ತೆ. ನನಗೆ ಕಾಳಿನ ಸಾಂಬಾರು ಜಾಸ್ತಿ ರೈಸ್ಗಿಂತ ಮುದ್ದೆ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ. ಹಾಗಾಗಿ ನಾನು ಈ ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಊಟ ಮಾಡಿದೆ. ಒಂದು ದೊಡ್ಡ ಮುದ್ದೆ ಅಂದರೆ 2 ಮುದ್ದೆ ಇದರಲ್ಲಿ ಒಂದು ಮುದ್ದೆ 2 ಮುದ್ದೆ ಮಾಡ್ಬೋದು, ಆ ಥರ ದೊಡ್ಡ ಮುದ್ದೆ ಮಾಡಿಕೊಂಡು ಊಟ ಮಾಡಿದೆ. ಅದ್ಮೇಲೆ ಆ ರೈಸ್ ಏನು ಊಟ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಂಗೆ ತುಂಬ ಇಷ್ಟ ಈ ಕಾಳಿನ ಸಾಂಬಾರು ಜೊತೆ ಮುದ್ದೆನ ಮಾಡ್ಕೊಂಡು ತಿಂದರೆ ನಂಗೆ ತುಂಬ ಇಷ್ಟಪಡ್ಕೊಂಡು ತಿಂತೀನಿ. ಅದು ಕೂಡ ಫುಲ್ ತೆಳುವಾಗಿ ಮೆತ್ತಗಿರಬಾರ್ದು, ಮುದ್ದೆ ಗಟ್ಟಿಯಾಗಿರಬೇಕು, ಗುಂಡಾಗಿರಬೇಕು. ಅಂಥ ಮುದ್ದೆ ಉಣ್ಣೋದಕ್ಕೆ ನಂಗೆ ಭಾಳ ಇಷ್ಟ. ಇವಾಗ ಉಪ್ಪು, ಖಾರ, ಸ್ವಲ್ಪ ಅರಿಶಿನ, ಸಾಂಬಾರು ಪುಡಿ ಎಲ್ಲ ಹಾಕ್ಬಿಟ್ಟು
ನೋಡಿ ನಮಗೆ ಖಾರ ಏನು ಬೇಕೋ ಏನು ಬೇಡವೋ ಅದನ್ನು ನೋಡಿಕೊಂಡು ಇಲ್ಲಿ ವೇರಿಯೇಷನ್ ಮಾಡ್ಕೊಂಡ್ರೆ ಆಯಿತು. ಸಾಂಬಾರು ಚೆನ್ನಾಗಿ ಕುದಿಸ್ಬಿಟ್ರೆ ನಮಗೆ ಬಿಸಿ ಬಿಸಿಯಾಗಿ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ನನ್ನ ಮಗಳಿಗೋಸ್ಕರ ಒಂದು ಬುಕ್ ಮಾಡಿದ್ದೆ. ಏನು ಗೊತ್ತಾ, ಅವಳಿಗೋಸ್ಕರ ಒಂದು ಡ್ರೆಸ್ ಬುಕ್ ಮಾಡಿದ್ದೆ. ಅದು ಈಗ ಒಂದು ವಾರ ಆದಮೇಲೆ ಬಂತು. ನನ್ನ ಮಗಳು ಬಿಡ್ತಾಳ, ಅಮ್ಮ ಓಪನ್ ಮಾಡು, ಅಮ್ಮ ಓಪನ್ ಮಾಡು ಅಂತ ಹೇಳ್ಬಿಟ್ಟು ತುಂಬ ಹಠ ಮಾಡಿದ್ಲು. ಸರಿ ಅಮ್ಮ ಆಯ್ತು ಅಂತ ಹೇಳಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನಾನೇನು ಅಂದ್ಕೊಂಡೆ ಅಂದರೆ ಹೆಂಗೆ ಬರುತ್ತೋ ಏನೋ ಅಂತ ಸ್ವಲ್ಪ ಭಯ ಇತ್ತು. ಆದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ನಾನು ಕೊಟ್ಟಿರೋಂಥ ದುಡ್ಡಿಗೆ ಒಂದೊಳ್ಳೆ ಬೆಲೆ ಅಂತೂ ಸಿಕ್ತು ನನಗೆ. ಯಾಕೆ ಗೊತ್ತಾ, ಕೆಲವೊಂದು ಸಲ ನಾವು ಬಟ್ಟೆ ಆರ್ಡ್ರ್ ಮಾಡ್ತೀವಿ ಅಂದಾಗ ಆ ಕ್ವಾಲಿಟಿನೇ ಚೆನ್ನಾಗಿರಲ್ಲ. 2 ಸಲ ನನಗೆ ಇಷ್ಟನೇ ಆಗಿಲ್ಲ ಬಟ್ಟೆ. ಆದರೆ ಈ ಸಲ ಮಾಡಿರೋಂಥ ಬಟ್ಟೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ರಫ್ ಇದೆ, ದಪ್ಪ ಇದೆ ಬಟ್ಟೆ, ಆಯಿತಾ, ಕ್ವಾಲಿಟಿ ಇದೆ. ಹಾಗಾಗಿ ತುಂಬ ಇಷ್ಟ ಆಯಿತು. ನೋಡಿ, ಈ ಥರ ಪ್ಯಾಂಟು ಸಖತ್ತಾಗಿದೆ. ಪ್ಲಾಸ್ಮಾ ಪ್ಯಾಂಟ್ ಅಂತೀವಲ್ಲ, ಪ್ಲಾಜಾ ಪ್ಯಾಂಟು, ಆಯಿತಾ, ಅದು. ಆಮೇಲೆ ಮೇಲ್ಗಡೆ ಒಂದು ಟೀ ಶರ್ಟು, ಅದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಅದಕ್ಕೊಂದು ಬ್ಯಾಗು, ಮಕ್ಕಳಿಗೋಸ್ಕರ ಒಂದು ಚಿಕ್ಕದೊಂದು ಬ್ಯಾಗು. ನನ್ನ ಮಗಳಂತೂ ಫುಲ್ ಹ್ಯಾಪಿ ಆಗೋದಮ್ಮ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಕೂಡ ನೋಡಿಬಿಟ್ಲು. ಸೊ ಅವಳಿಗೆ ಹಾಕಿ ತೋರಿಸಿದ್ದಾದಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣೆಲ್ಲ ಇತ್ತು, ಅದನ್ನು ಬೇರೆ ಬೇರೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಅದಕ್ಕೋಸ್ಕರ ಒಂದು ದೊಡ್ಡ ಬಕೆಟ್ ಇತ್ತಲ್ಲ, ಆ ಬಕೆಟಲ್ಲೇ ಹಾಕಿಟ್ಬೇಡ. ನಾವು ಹೆಂಗೆ ಇಟ್ಕೋತೀವೋ ಆ ಥರ ಒಂದು ವರ್ಷದವರೆಗೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟ್ ಏನಂದರೆ ಬಕೆಟ್ಗೆ ಒಂಚೂರು ಕೂಡ ನೀರಿಲ್ದಂಗೆ ಅದನ್ನು ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗಿಟ್ಟು ಆ ಬಕೆಟ್ನ ಆಮೇಲೆ ತೊಗೊಂಬಂದು ಅದಕ್ಕೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಹರಳುಪ್ಪು, ಕಲ್ಲುಪ್ಪು ಅಂತೀವಲ್ಲ, ಅದನ್ನು ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಈಗ ಹುಣಸೆಹಣ್ಣು ಏನು ನಾವು ಅದ್ರ ಬೀಜ ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿರ್ತೀವೋ ಆ ಹುಣಸೆಹಣ್ಣನ್ನು ಇದಕ್ಕೆ ಹಾಕ್ಕೋಬೇಕಾಯ್ತಾ. ಆ ಹುಣಸೆಹಣ್ಣನ್ನು ಇದಕ್ಕೆ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಬಿಟ್ವಿ ಅಂದರೆ ಒಂದು ವರ್ಷದವರೆಗೂ ಕೂಡ ಏನೂ ಆಗೋಲ್ಲ. ಮೇನ್ ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಹುಳ ಆಡೋವಂಥ ವಿಷಯ ಹೆಂಗಾಗುತ್ತೆ ಅಂದರೆ, ನಾವು ಹುಣಸೆಹಣ್ಣನ್ನು ಇವಾಗೆಲ್ಲ ನಾವು ಅಂಗಡಿಗಳಲ್ಲಿ ಹಾಗೆ ತಂದುಬಿಡ್ತೀವಿ ಬಿಡಿ, ಅಂಗಡೀಲಿ ಅಮೌಂಟ್ ಕೊಟ್ಬಿಟ್ಟು ತರ್ತೀವಿ. ಅದನ್ನ ತಂದಾಗ ನಾವು ಅದರಲ್ಲಿ ಬೀಜ ಇದೆಯೋ ಇಲ್ಲ ಅಂತ ಚೆಕ್ ಮಾಡಲ್ಲ, ಹಾಗೆ ಇಟ್ಬಿಡ್ತೀವಿ. ಇಲ್ಲ ಹುಣಸೆಹಣ್ಣನ್ನು ಹೊಡಿಬೇಕಾದ್ರೆ ಒಂದೊಂದು ಬೀಜ ಇತ್ತು ಅಂದರೂ ಕೂಡ ಹಾಗೆ ಇಟ್ಬಿಡ್ತೀವಿ. ಆವಾಗ ಅದು ಹುಳ ಆಗುತ್ತೆ, ಒಂದು ವರ್ಷದವರೆಗೂ ಕೂಡ ಅದು ಬಾಳಿಕೆ ಬರೋಲ್ಲ. ಅದಕ್ಕೋಸ್ಕರ ಒಂದು ಸಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ರಿ. ಒಂದು ಚಿಕ್ಕ ಬೀಜ ಇತ್ತು ಅಂದರೂ ಕೂಡ ಅದನ್ನು ಒಡೆದು ಅದನ್ನು ಹೊರಗಡೆ ತೆಗೆದು ಅದಾದಮೇಲೆ ಹುಣಸೆಹಣ್ಣನ್ನು ಮಾತ್ರ ನೀವು ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ರಿ ಅಂದರೆ ಯಾವುದೇ ಕಾರಣಕ್ಕೂ ಹುಳ ಆಡೋಲ್ಲ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹುಳಗಳು ಆಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ. ಕೆಲವೊಂದು ಸಲ ಹುಣಸೆಹಣ್ಣು ತುಂಬ ರೇಟ್ ಇರುತ್ತೆ. ಇವಾಗ ಸೀಸನ್ ಆಗಿರೋದ್ರಿಂದ ನಮಗೆ ಹುಣಸೆಹಣ್ಣು ಅನ್ನೋದು ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ತೊಗೊಂಬಂದು ನೀವು ಸ್ಟೋರ್ ಮಾಡ್ತೀರಿ ಒಂದೇ ಸಲ ಅಂದರೆ ಈ ಥರ ಸ್ಟೋರ್ ಮಾಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದರೊಳಗಡೆ ಹುಣಸೆಹಣ್ಣು ಹಾಕಿ ಸ್ಟೋರ್ ಮಾಡಿ. ಹುಣಸೆಹಣ್ಣು ನೋಡಿದ್ರೆ ಬಿಡುತ್ತಾ ಜೀವ, ತೊಗೊಂಡು ಬಾಯಲ್ಲಿ ಹಾಕ್ಕೊಂಡೆ. ಇವಾಗಲೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. ತುಂಬ ಇಷ್ಟ ಹುಣಸೆಹಣ್ಣು, ತಿಂತಾ ಇರ್ತೀನಿ ನಾನು ಆವಾಗವಾಗ. ಸೊ ಹುಣಸೆಹಣ್ಣನ್ನು ತಿಂದುಬಿಟ್ಟು ಆಮೇಲೆ ನನ್ನ ಮಕ್ಕಳನ್ನ ಕರ್ಕೊಂಡು ಅಂಗಡಿಗೆ ಬಂದೆ. ಇದು ಒಂದು ಕಾಟ ನಂಗೆ ಜಾಸ್ತಿ ಆಗಿಬಿಟ್ಟಿತ್ತು. ದಿನ 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 ನಂಗೆ ಟಾರ್ಚರ್ ಆಗಿಬಿಟ್ಟಿತ್ತು. ಇವತ್ತು ಆ ಟಾರ್ಚರ್ಗೆ ಒಂದು ಮುಕ್ತಿ ಕೊಟ್ಬೇಡ ಅಂತ ಹೇಳ್ಬಿಟ್ಟು ಅಂಗಡಿ ಕರ್ಕೊಂಬಂದೆ. ನನ್ನ ಮಗಳು ಹಾಕ್ಕೊಂಡಿದ್ದಾಳೆ ನೋಡಿ ಆ ಹೆಡ್ಫೋನು, ಅದಕ್ಕೋಸ್ಕರ ಇವತ್ತು ಇಲ್ಲ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ಅಂಗಡಿ ಕರ್ಕೊಂಬಂದು ಅವಳಿಗೆ ಈ ಥರದ್ದು ಹೆಡ್ಫೋನ್ ಕೊಡಿಸ್ದೆ. ಆಮೇಲೆ ಅವನಿಗೆ ಒಂದು ಮ್ಯೂಸಿಕ್ ಬರುತ್ತಲ್ಲ ಫ್ರೆಂಡ್ಸ್, ಹಿಂಗೆ ಹೊಡೆದ್ರೆ ಟಣ್ 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 ಅನ್ನುತ್ತಲ್ಲ, ಆ ಥರದ್ದೊಂದು ಬೇಕು ಅಂದ. ಅವನಿಗೆ ಅದನ್ನು ಕೊಡಿಸ್ದೆ. ಇಬ್ರಿಗೂ ಕೊಡಿಸ್ಬಿಟ್ಟು ಮತ್ತೆ ನಾವು ಮನೆಗೆ ಕರ್ಕೊಂಬಂದೆ. ಫೈನಲಿ ಒಂದು ತಿಂಗಳಿಗೆ ಏನೋ 2 ತಿಂಗಳಾಯ್ತು ಅವಳು ಈ ಥರ ನಂಗೆ ಟಾರ್ಚರ್ ಕೊಡಿಸು ಅಂತ ಹೇಳಿ. ಆದರೆ ನಮ್ಮ ಮನೆ ಹತ್ರ ಎಲ್ಲ ಮಾರ್ತಾ ಇರಲಿಲ್ಲ. ಇದನ್ನು ಸಾಟರ್ಡೆ ನೋಡ್ಕೊಂಬಂದ್ಬಿಟ್ಟಿದ್ಲು. ಇಲ್ಲ ಅಮ್ಮ ನಾನು ಇದು ನೋಡಿದ್ದೀನಿ, ನನಗೆ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿದ್ಲು. ಹಾಗಾಗಿ ಏನು ಮಾಡೋದಕ್ಕಾಗಲ್ಲ, ಬಾರಮ್ಮ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗಿ ಅವರಿಬ್ರಿಗೂ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಅರ್ಜೆಂಟ್ಗೆ ಹಾಗೆ ಅದನ್ನು ಚೆಕ್ ಮಾಡಲಿಲ್ಲ, ಕರ್ಕೊಂಡು ಹೋದೆ. ಅದಾದಮೇಲೆ ನೋಡಿ ಆಗಿದ್ದು ಅವತಾರ. ಇದು ರಸಗುಲ್ಲ ನನಗೆ ತುಂಬ ಇಷ್ಟ ಫ್ರೆಂಡ್ಸ್. ಇದು 2 ರೂಪಾಯಿಗೆ ಒಂದು ರಸಗುಲ್ಲ. ಒಂದು 10 ರೂಪಾಯಿ ಕೊಟ್ಬಿಟ್ಟು 5 ರಸಗುಲ್ಲ ತೊಗೊಂಬಂದಿದ್ದೆ. ಅಮ್ಮಂಗೆ 2 ಕೊಟ್ಟೆ, ಇನ್ನು 3 ನನ್ನ ಮಕ್ಕಳು ತಿಂದರು ಅಂದರೆ ತಿನ್ನಲಿಲ್ಲ. ಅದಕ್ಕೆ ನಾನು ಒಬ್ಬಳೇ ಕೂತ್ಕೊಂಡು ಆರಾಮಾಗಿ ಮೇಯ್ತಾ ಇದ್ದೀನಿ. ತುಂಬ ಇಷ್ಟ ನನಗೆ. ನಿಮಗೆಲ್ಲ ಇಷ್ಟನಾ? ಇಷ್ಟ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ, ಮರಿಬೇಡಿ ಆಯಿತಾ. ನನಗಂತೂ ಸಖತ್ ಇಷ್ಟ ಫ್ರೆಂಡ್ಸ್. 1 ರೂಪಾಯಿಗೊಂದು ಬರುತ್ತಾ, ಫಸ್ಟಿಗೆಲ್ಲ 8 ಒಂದು ಬರ್ತಾಯಿತ್ತು. ಮತ್ತು ದುಂಡಂದು ಇವಾಗ 1 ರೂಪಾಯಿಗೊಂದು ಮಾಡಿದ್ದಾರೆ. ಇದು ರೌಂಡ್ ಶೇಪಿಂದು 2 ರೂಪಾಯಿಗೊಂದು.
ಆಯಿತಾ. ಅದು ಕಟ್ಟಾಗಿ ಹೋಗಿತ್ತು ನೋಡಿರಿ, ಮತ್ತೆ ಅಂಗಡಿಗೆ ಹೋಗಿ ಮತ್ತೆ ಅದನ್ನು ವಾಪಸ್ ಕೊಟ್ಟು ಚೇಂಜ್ ಮಾಡ್ಕೊಂಡು ಇದನ್ನು ತೊಗೊಂಬಂದೆ. ಫೈನಲಿ ನನ್ನ ಮಗಳ ಹೆಡ್ಫೋನು ಈ ಥರ ಇದೆ. ಹೆಂಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ನಿನ್ನೆ ರೀಲ್ಸಲ್ಲಿ ನೋಡಿದ್ರಲ್ವ, ಅದೇ ಹೆಡ್ಫೋನ್ ಇದು. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನಾಳೆ ನೋಡಿದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಎ ನೈಸ್ ಡೇ. ಬಾಯ್.